ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK ನ್ಯಾಷನಲ್ ಅಕಾಡೆಮಿ. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಮಾಡಲು ಕಾರಣ ಇಷ್ಟೇ. ಏನಪ್ಪ ಅಂತಂದಾಗ PDO ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ PDO ಕಾಲ್ಫಾರ್ಮ್ ಆಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ ಆಗಿದೆ ಆಲ್ರೆಡಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಕೂಡ 15ರಿಂದ ಸ್ಟಾರ್ಟ್ ಆಗಿದೆ. ಯಾವಾಗಿಂದ? 15ರಿಂದ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ಒಂದು ಕನ್ಫ್ಯೂಸ್ ನಮ್ಮ ಸ್ನೇಹಿತರಿಗಾಗಲಿ ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮಲ್ಲಿ ಜಿಲ್ಲಾವಾರು ನೇಮಕಾತಿ ಆಗ್ತಾ ಇತ್ತು. ಯಾವುದಂದರೆ PDO ಅಂದರೆ ಇಂತಿಷ್ಟು ಜಿಲ್ಲೆಗೆ ಇಂತಿಷ್ಟು ಪೋಸ್ಟ್ಗಳು ಅಂತೇಳಿಬಿಟ್ಟು ನಮಗೆ ಏನು ಮಾಡಿದ್ರು ಅಂದರೆ ಡಿವೈಡ್ ಮಾಡಿಕೊಡ್ತಾ ಇದ್ರು. ಅವಾಗ ನಾವು ಯಾವ ಜಿಲ್ಲೆಗೆ ಆಗ್ತೀವಲ್ಲ ಅದೇ ಜಿಲ್ಲೆಯಲ್ಲಿ ಏನು ಮಾಡಬೇಕಿತ್ತು, ಅಪ್ಲೈ ಮಾಡಬೇಕಿತ್ತು. ಅದೇ ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಎಕ್ಸಾಮ್ ಬರೀಬೇಕಿತ್ತು. ಅಲ್ಲೇ ಸೆಲೆಕ್ಷನ್ ಆಗ್ತಾ ಇತ್ತು, ಅಲ್ಲೇ ಮೆರಿಟ್ ಕೂಡ ನಮಗೆ ಸಿಗ್ತಾ ಇತ್ತು. ಆದರೆ ಸ್ನೇಹಿತರೆ, ನನಗೆ ಮಿನಿಮಮ್ ಅಂದರೆ ನಿನ್ನೆಯಿಂದ 100 ಕಾಲ್ ಬಂದಿದ್ದವು. ಯಾಕೆ ಬಂದಿದ್ದಾವೆ ಅಂತಂದರೆ, ಸರ್ ಇದು ನೇಮಕಾತಿ ಯಾವ ರೀತಿ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಮತ್ತು ಜಿಲ್ಲಾವಾರು ಇದೆಯಾ ಅಥವಾ ಸ್ಟೇಟ್ ವೈಸ್ ಇದೆಯಾ ಅಂತ ಕೇಳ್ತಾ ಇದ್ರು ಸ್ನೇಹಿತರೆ. ಆದರೆ ಒಂದು ನೆನಪಿರಲಿ ಸ್ನೇಹಿತರೆ, ಇಲ್ಲಿ ಲಾಸ್ಟ್ ಟೈಮು ಇದರ್ ಮಾಡ್ತಾ ಇದ್ರು, ಎಲ್ಲಿ ಗೊತ್ತಿರುವಂಥ ವಿಷಯ. ಓಕೆನಾ? ಇದರ್ ಮಾಡ್ತಾ ಇದ್ರು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನೆನಪಿರಲಿ. ಈ ಸರಿ ಏನು ಮಾಡ್ತಾ ಇದ್ದಾರೆ ಅಂದರೆ KPSR ತಗೊಂಡಿದ್ದಾರೆ. ಓಕೆನಾ? KPSR ಎಕ್ಸಾಮ್ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಆದರೂ ಕೂಡ ಸಿಲೆಬಸ್ ಕೂಡ ಫುಲ್ ಚೇಂಜ್ ಆಗಿದೆ. ಲಾಸ್ಟ್ ಟೈಮು ಪೇಪರ್ 1 ಪೇಪರ್ 2 ಇರ್ತಾ ಇತ್ತು. ಪೇಪರ್ 1 GK ಇರ್ತಾ ಇತ್ತು, ಪೇಪರ್ 2 ಸ್ಪೆಸಿಫಿಕ್ ಇರ್ತಾ ಇತ್ತು. ಅಂದರೆ ಒಂದು ನಿರ್ದಿಷ್ಟ ಪತ್ರಿಕೆ ಅಂತೇಳಿ ನಾವು ಕಾಣ್ತಾ ಇದ್ವಿ. ಸೊ ಈಗ KPSR ಏನು ಮಾಡಿದ್ದಾರೆ ಅಂದರೆ ಗ್ರೂಪ್ ಸಿ ಆಲ್ಮೋಸ್ಟ್ ಎಲ್ಲವಕ್ಕೂ ನಾವು ಏನು ಮಾಡ್ತೀವಿ, ಗ್ರೂಪ್ ಸಿಗೆ ಒಂದೇ ಎಕ್ಸಾಮ್ ಒಂದೇ ಥರ ಸಿಲೆಬಸ್ ನಾವು ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಗ್ರೂಪ್ ಸಿ ಸಿಲೆಬಸ್ ಇಟ್ಟಿದ್ದಾರೆ. ಫಸ್ಟ್ ಒಂದು ಪೇಪರ್ ಏನಿದೆಯಪ್ಪ ಅಂತಂದರೆ GK ಇದೆ. ಫಸ್ಟ್ ಪೇಪರ್ ನಮಗೆ ಫಸ್ಟ್ ಪೇಪರು GK. ಸೆಕೆಂಡ್ ಪೇಪರ್ ಏನಂದರೆ ಕಮ್ಯುನಿಕೇಷನ್ ಇಡ್ತಾ ಇದ್ದಾರೆ. ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಅಂದರೆ ಇದು GKಗೆ ಫಸ್ಟ್ ಪೇಪರು, ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಇರುತ್ತೆ. ಕಮ್ಯುನಿಕೇಷನ್ ಅಂತಂದ ಬಂದಾಗ ಇಲ್ಲಿ ಸೆಕೆಂಡ್ ಪೇಪರ್ ಇರುತ್ತೆ. ಇಲ್ಲಿ ಫಸ್ಟ್ ಕನ್ನಡ, ಇಂಗ್ಲೀಷು, ಅದೇ ರೀತಿಯಾಗಿ ಕಂಪ್ಯೂಟರ್, ಇಷ್ಟು ನಾವು ಎರಡನೇ ಪೇಪರ್ದಲ್ಲಿ ಕಾಣ್ತೀವಿ ಸ್ನೇಹಿತರೆ. ಈಗ ನೋಡ್ತಾ ಹೋಗೋಣ, ಒಂದನ್ನು ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಸ್ನೇಹಿತರೆ, ಅವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, PDOಗೆ ಸಂಬಂಧಪಟ್ಟಂತೆ ನಾನು ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಒಂದು 8 ಮಾಡೆಲ್ ಕ್ವಶನ್ ಪೇಪರ್ ತೆಗೆದಿದ್ದೀನಿ. ಅವು ಕೂಡ ನಾನು ಗ್ರೂಪಿಗೆ ಶೇರ್ ಮಾಡ್ತೀನಿ. ಅಂದರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೊಂದು 2 ಡೇಸಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆನಾ? ವಿತ್ ಕೀ ಆನ್ಸರ್ ಜೊತೆಗೆ ಅದನ್ನು ಕೂಡ ಇಲ್ಲಿ ಏನು ಮಾಡೋಣ, ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ನೋಡ್ರಿ, ನನ್ನ ಬಿಡುವಿನ ಸಮಯದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀನಿ. ಆ ಕ್ವಶನ್ ಪೇಪರ್ ಕೂಡ ನಾನು ಬಿಡಿಸ್ತಾ ಹೋಗ್ತೀನಿ. ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಯಾವುದೇ ಒಂದು ಅಪ್ಡೇಟು, ನ್ಯೂಸು ಅಥವಾ PDF ನೋಟ್ಸು ತಗೋಬೇಕಂತಂದರೆ ನಮ್ಮ KK ನ್ಯಾಷನಲ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪನ್ನು. ಅಲ್ಲಿ ನೀವು ಲಿಂಕ್ ಬಳಸುವ ಮೂಲಕ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಓಕೆ, ಇಲ್ಲಿ ಟಾಪಿಕ್ಗೆ ಬಂದ್ಬಿಡೋಣ ಸ್ನೇಹಿತರೆ. ನೋಡ್ರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ನಾವು ನೋಡ್ತಾ ಇದ್ದೀವಿ. ಇದು HK ಭಾಗದ್ದು. ನಾನ್ HK 150 ಇದೆ. ಓಕೆನಾ? HK 97 ಇದೆ ಸ್ನೇಹಿತರೆ. ಈಗ ನಮಗೆ ಬಂದಿರೋ ಒಂದು ಕ್ವಶನ್ ಮಾರ್ಕ್ ಏನಪ್ಪ ಅಂತಂದರೆ, ಜಿಲ್ಲಾವಾರು ನೇಮಕಾತಿನ ಅಥವಾ ಇಲ್ಲ. ಓಕೆನಾ? ಜಿಲ್ಲಾವಾರು ನೇಮಕಾತಿನ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಎಸ್, ಇಲ್ಲಿ
ನೋಡಿ ಸ್ನೇಹಿತರೆ, ಎಚ್ ಕೆ ನಾನ್ ಎಚ್ ಕೆ ಕೊಟ್ಟಿದ್ದಾರೆ. ಇಲ್ಲಿ ಎಚ್ ಕೆ ಬಂದ್ಬಿಟ್ರೆ ನಿಮಗೆ 97 ಕೊಟ್ಟಿದ್ದಾರೆ, ನಾನ್ ಎಚ್ ಕೆ 150 ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದಾಗ ಲಾಸ್ಟ್ ಟೈಮ್ ಜಿಲ್ಲಾವಾರು ನೇಮಕಾತಿ ಆಗ್ತಾ ಇತ್ತು, ಆದರೆ ಈ ಸರಿ ಜಿಲ್ಲಾವಾರು ನೇಮಕಾತಿ ಇರುವಲ್ಲ, ಇಲ್ಲ. ನೆನಪಿರಲಿ, ಸ್ಟೇಟ್ ವೈಸ್ ಈ ರ್ಯಾಂಕಿಂಗ್ ಸ್ಟೇಟ್ ವೈಸ್ ತೋರಿಸ್ತಾನೆ. ಇದು ಹೈದರಾಬಾದ್ ಕರ್ನಾಟಕ ರ್ಯಾಂಕಿಂಗ್ ತೋರಿಸ್ತಾನೆ ಸ್ನೇಹಿತರೆ. 97 ಇದರಲ್ಲಿ 50% ಲಕ್ಕಿ ಡ್ರಾ ಅಂತಾನೆ ಹೇಳ್ಬೋದು. ಲೇಡೀಸ್ಗೆ 50% ನೋಡ್ರಿ, ಇದರಲ್ಲಿ 50% ಲೇಡೀಸ್ಗೆ ಇದೆ. ನೆನಪಿರ್ಲಿ, 97ರಲ್ಲಿ 50% ಲೇಡೀಸ್ಗೆ ಇದೆ ಅಂದ್ರೆ ಇಲ್ಲಿ 48 ಪೋಸ್ಟ್ ಏನ್ ಮಾಡ್ತಾರೆ, ಲೇಡೀಸ್ಗೆ ಬಿಟ್ಟಿದ್ದಾರೆ. ಅದೇ ಇನ್ನು 50% ಏನಾಗುತ್ತೆ ಅಂತಂದಾಗ ಬಾಯ್ಸ್ ಇರುತ್ತೆ. ನೆನಪಿರ್ಲಿ, ಯಾವ ರೀತಿ ನೇಮಕಾತಿ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನೆನಪಿರ್ಲಿ, ಜೆಂಟ್ಸು ವೆರಿ ಫುಲ್ ಕಾಂಪಿಟೇಷನ್ ನಡೆಯುತ್ತೆ. ಹೆಂಗಂದ್ರೆ 97 ಪೋಸ್ಟು, ಅದೇ ರೀತಿಯಾಗಿ ನಾನ್ ಎಚ್ ಕೆ 150 ಪೋಸ್ಟ್ ಇದೆ. ಓಕೆನಾ, 150ಯಲ್ಲಿ 77 ಲೇಡೀಸಿಗೆ ಹೋಗ್ತವೆ. ಇದರಲ್ಲಿ ಮೇ ಬಿ 48 ಲೇಡೀಸಿಗೆ ಹೋಗ್ತವೆ. ನೆನಪಿರ್ಲಿ, ಇನ್ನು 75 ಉಳಿದು ಏನಾಗ್ತವೆ, ಇನ್ನು 45 ಉಳಿದು ಏನಾಗ್ತವೆ ಅಂತಂದಾಗ ಇಲ್ಲಿ ನೋಡಿ ಏನಾಗುತ್ತೆ. ಇಲ್ಲಿ ಫಸ್ಟ್ ಲೇಡೀಸ್ ಏನ್ ಮಾಡ್ತಾರೆ, ಇದು ಉಳಿದತಕ್ಕಂಥ 75 ಇಲ್ಲಿ 45, ಇದರಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಕಾಂಪಿಟೇಷನ್ ಮಾಡ್ತಾರೆ. ಫಸ್ಟ್ ಇದರಲ್ಲಿ ಅಂದ್ರೆ ಸಾಮಾನ್ಯ ದರದಲ್ಲಿ ಜೆಂಟ್ಸ್ ಎಲ್ಲವೂ ಇದ್ದೇವೆ, ಇದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಒಂದು ವೇಳೆ ಇದರಲ್ಲಿ ಆಗಿಲ್ಲ ಅಂದ್ರೆ ಲೇಡೀಸ್ ಕೂಟಕ್ಕೆ ಹೋಗ್ತಾರೆ. ಅವರು ಲೇಡೀಸ್ ನೆನಪಿರ್ಲಿ, ಏನಂದ್ರೆ ಫಸ್ಟ್ ಕಾಂಪಿಟೇಷನ್ ಮಾಡೋದು ಲೇಡೀಸು ಬಾಯ್ಸ್ ಒಂದರಲ್ಲೇ ಕಾಂಪಿಟೇಷನ್ ಮಾಡ್ತಾರೆ. ಒಂದು ವೇಳೆ ಲೇಡೀಸ್ ಏನಾದ್ರೆ ಇದ್ರಾಗೆ ಆಪ್ಷನ್ ಸಿಕ್ಕಿಲ್ಲ, ಇದ್ರಾಗ ಮೆರಿಟ್ ಬಂದ್ರೆ ಇದ್ರಾಗ ಬೀಳ್ತಾರೆ. ಈಗ ಒಂದು ವೇಳೆ ಕಡಿಮೆ ಮೆರಿಟ್ ಬಂದ್ರೆ ಲೇಡೀಸ್ ಕೂಟದಲ್ಲಿ ಹೋಗ್ತಾರೆ. ಅವರು 75ರಲ್ಲಿ ಫಸ್ಟ್ ಇದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ, ಅದಾದ ನಂತರ ಇದರಲ್ಲಿ ಬರ್ತಾರೆ ಸ್ನೇಹಿತರೆ. ನೆನಪಿರ್ಲಿ, ಇನ್ನೊಮ್ಮೆ ನೋಡ್ರಿ, ಈಗ 100 ಸೀಟ್ ಇದಾವೆ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ 100, 50 ಲೇಡೀಸು 50 ಬಾಯ್ಸು. ಓಕೆನಾ, ಬಾಯ್ಸ್ ಲೇಡೀಸ್ ಇಷ್ಟಿರಲಿ, ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ. ಈಗ ಏನಾಗುತ್ತೆ ಅಂತಂದಾಗ ಲೇಡೀಸ್ ಫಸ್ಟ್ ಇದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಲೇಡೀಸ್ ಬಂದು ಫಸ್ಟ್ ಇದರಲ್ಲಿ ಮಾಡ್ತಾರೆ. ನಾವು ಮಾಡಿರ್ತೀವಿ, ಲೇಡೀಸು ಮಾಡಿರ್ತಾರೆ. ನೆನಪಿರ್ಲಿ, ಈ 50 ಪೋಸ್ಟ್ ಅಲ್ಲಿ ಲೇಡೀಸು ನಾವು ಮಾಡ್ತೀವಿ. ಒಂದು ವೇಳೆ ಲೇಡೀಸ್ ಎಷ್ಟು ಜನ ಮಾಡ್ತಾರಲ್ಲ, ಇಷ್ಟು ಜನ ಲೇಡೀಸಿಗೆ ರ್ಯಾಂಕಿಂಗ್ ಬಂದ್ರೆ ಲೇಡೀಸಿಗೆ ಹೋದ್ರೆ ನಾವು ಹೊರಗೆ ಬರಬೇಕು ಅಷ್ಟೇ. ಹಾಗಾಗಿ ಇಲ್ಲಿ ಫಸ್ಟ್ ಇದರಲ್ಲಿ ಮಾಡ್ತಾರೆ. ಓಕೆ, 40 ಜನ ಸೆಲೆಕ್ಷನ್ ಆಗ್ತಾರೆ ಲೇಡೀಸ್. ಇನ್ನು ಮುಖ್ಯ ಜನ ಆಗ್ಲಿಲ್ಲ, ಇದ್ರಾಗ 10 ಜನ ಜೆಂಟ್ಸ್ ಆದ್ರೆ ಅಂತ ತಿಳ್ಕೊಳ್ರಿ, ಇದ್ರಾಗ ಕಾಂಪಿಟೇಷನ್ ಮಾಡ್ತಾರೆ. ಹೋದ್ರೆ 50 ರೌಂಡ್ ಅಪ್ ಅವರಿಗೆ ಮತ್ತೆ ಇದರಲ್ಲಿ ಕೂಡ ಬಂದೇ ಬರ್ತಾರೆ. ನೆನಪಿರ್ಲಿ, ಅದಕ್ಕಾಗಿ ಸ್ವಲ್ಪ ಕಾಂಪಿಟೇಷನ್ ಹೆವಿ ಆಗ್ತಾ ಇದೆ. ಪೋಸ್ಟ್ ಕೂಡ ಕಡಿಮೆ ಇರೋದ್ರಿಂದ ಲಾಸ್ಟ್ ಟೈಮ್ ನಿಮಗೆ 800 ಪೋಸ್ಟ್ ಇದ್ವು, ಈ ಸರಿ ಓನ್ಲಿ ಎಷ್ಟಿದೆ ನೋಡ್ರಿ, 97 ಎಚ್ ಕೆ, ನಾನ್ ಎಚ್ ಕೆ 150, ಬಹಳ ಕಡಿಮೆ ಇದೆ. ಓಕೆನಾ. ಓಕೆ, ಯಾವ ರೀತಿ ಇದು ಜಿಲ್ಲಾವಾರು ನೇಮಕಾತಿ ಆಗಲ್ಲ. ನೆನಪಿರ್ಲಿ, ಸ್ಟೇಟ್ ವೈಸ್ ನೇಮಕಾತಿ. ಎಚ್ ಕೆ ಮೆರಿಟ್ ಬೇರೆ ಬರುತ್ತೆ, ಅದೇ ರೀತಿ ನಾನ್ ಎಚ್ ಕೆ ಮೆರಿಟ್ ಬೇರೆ ಬರುತ್ತೆ, ಅದೊಂದು ನೆನಪಿರ್ಲಿ. ಈಗ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಹಾಕ್ರಿ. ಅದೇ ರೀತಿಯಾಗಿ ಏನಾಗುತ್ತೆ ಸೆಕ್ಷನ್ ಈ ನೋಡ್ರಿ, ಯಾವುದೇ ಒಂದು ಪದವಿ ಮುಗಿಸಿರ್ಬೋದು, ಅವರೆಲ್ಲ ಅಪ್ಲೈ ಮಾಡ್ಬೋದು. ಮಿಸ್ ಮಾಡ್ಕೊಬೇಡ್ರಿ, ಎಲ್ಲರೂ ಮಾಡ್ರಿ. ಎಲ್ಲರೂ ಮಾಡ್ತಾ ಇದ್ದೀರಿ ಅಂತಾನೆ ಅನ್ಕೊಂತಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಮ್ಗೆ ಒಂದೇ ಪ್ರಾಬ್ಲಮ್ ಇತ್ತು, ಜಿಲ್ಲಾವಾರು ನೇಮಕಾತಿ. ಅದೇ ರೀತಿಯಾಗಿ ಇನ್ನೊಂದು ನೆನಪಿರ್ಲಿ, ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ನೀವೆಲ್ಲ ಗೊತ್ತಿದೆ. ಏನು ಮಾಡ್ತೀರಿ ಅಂದರೆ ಅಪ್ಲೈ ಮಾಡ್ತೀರಿ. ಅಪ್ಲಿಕೇಶನ್ ಪ್ರೊಸೆಸ್ ಏನು ಹೇಳೋದು ಬೇಡ, ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಸ್ನೇಹಿತರೆ. ನನಗೀಗ ಅನೇಕ ಜನ ಕಾಲ್ ಮಾಡೋದಕ್ಕೆ ಅವರಿಗೆ ಒಂದು ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಸಿಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆನಪಲ್ಲಿ ಇವೆಲ್ಲ ಕಾಮನ್ ಆಗಿ ಎಲ್ಲ ಇದಕ್ಕೆ ಬಂದಿರತಕ್ಕಂಥವು.
ಇದು ಮೇನ್ ಇಂಪಾರ್ಟೆಂಟ್ ನಮಗೆ. ವಿಶೇಷ ಸೂಚನೆ ಏನಪ್ಪ ಅಂತಂದ್ರಾಗ ಇಲ್ಲಿ ಕಡ್ಡಾಯ ಕನ್ನಡ ಒಂದು ಎಕ್ಸಾಮ್ ಇರುತ್ತೆ. ಇಲ್ಲಿ ನೋಡ್ರಿ, ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನಿಯಮ 2021ರಲ್ಲಿ ಒಂದು ಗೆಜೆಟ್ ಹೊರಡಿಸ್ತಾರೆ. ಅದರ ಪ್ರಕಾರ ನೋಡ್ರಿ 29/11/2022ರಂದು ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಆ ನೋಡ್ರಿ ಫಲಿತಾಂಶವನ್ನು ಅಧಿಸೂಚನೆ ದಿನಾಂಕಗಳ ಕನ್ನಡ ಭಾಷೆ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಅಂದ್ರೆ ಇಷ್ಟೇ. ಇದ್ರೊಳಗಡೆ ಇದ್ರ ನಂತರ ಏನಾಗುತ್ತೆ, ಯಾವುದೇ ಒಂದು KPSC ಎಕ್ಸಾಮ್ ನಡೆಸಿರ್ತಾರಲ್ಲ ಕಡ್ಡಾಯ ಕನ್ನಡ, ಆ ಕನ್ನಡ ಎಕ್ಸಾಮ್ ಯಾರೆಲ್ಲ ಪಾಸ್ ಆಗಿರ್ತೀರಿ ಅವರಿಗೆ ಈ ಕನ್ನಡ ಬರೆಯೋ ಅವಶ್ಯಕತೆ ಇರಲ್ಲ ಇಲ್ಲಿ. ಓಕೆನಾ? ಈಗ ಸಿಲೆಬಸ್ ಕೂಡ ನೋಡ್ತಾ ಹೋಗೋಣ. ಇದು ಯಾವ ರೀತಿ ನೇಮಕಾತಿ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ 2021ನಲ್ಲಿ ಒಂದು ತಿದ್ದುಪಡಿ ಆಗುತ್ತೆ. ಅದು ತಿದ್ದುಪಡಿಯ ನಿಯಮದ ಪ್ರಕಾರನೇ ಗ್ರೂಪ್ ಸಿ ಉದ್ಯೋಗಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದು 100 ಲಿಖಿತ ಪರೀಕ್ಷೆ ಒಳಗೊಂಡಿದ್ದು ವಸ್ತುನಿಷ್ಠ ಅಂದ್ರೆ MCQ ಇರುತ್ತೆ. ಎರಡನೇ ಪತ್ರಿಕೆ ನೋಡ್ರಿ, ಇಲ್ಲಿ 2 ಪತ್ರಿಕೆಗಳಲ್ಲಿ ನೋಡಿ, ಪತ್ರಿಕೆ 1 ಪತ್ರಿಕೆ 3 ಎಷ್ಟಿರ್ತವೆ, 100 ಮಾರ್ಕ್ಸ್ ಇರ್ತವೆ. 2 ಪತ್ರಿಕೆಗಳು ಇರ್ತವೆ. ಆದರೆ ಇಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ಒಂದು 4 ತಪ್ಪಾದ್ವು ಅಂದ್ರೆ 1 ಮಾರ್ಕ್ಸ್ ಕಟ್ +4 ಕಟ್. ನೆನಪಿರ್ಲಿ, ಇಲ್ಲಿ ಹೇಳಿದಾರೆ ನೋಡ್ರಿ, ಇಲ್ಲಿ ನೋಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 4ನೇ 1 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಂದ್ರೆ ಮೈನಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಹೇಳಿದರೆ 2 ಪತ್ರಿಕೆಗಳಿಗೆ ಪರೀಕ್ಷೆ ಹಾಜರಾಗುವುದು ಅಂದ್ರೆ ಈಗ ಮಾರ್ನಿಂಗ್ ಒಂದಿರುತ್ತಾ ಅದೊಂದು ಬರೆದು ಬಿಟ್ಟು ಬಂದ್ಬಿಡುತ್ತೆ ಅನ್ನೋದಲ್ಲ. ಕೆಲವೊಬ್ರು ಇರ್ತಾರೆ, ಬಂದು ಅದು ಒಂದು ಎಕ್ಸಾಮ್ ಬರೆದ ತಕ್ಷಣ ಬಂದ್ಬಿಡೋದು ಮನೆಗೆ, ಹಸಿವಾಯ್ತು, ತಲೆನೋಯ್ತು, ಆ ರೀತಿ. ಅದು ಅಲ್ಲ ಪದ್ಧತಿ. 2 ಪತ್ರಿಕೆಗಳಿಗೆ ನಾವು ಕಡ್ಡಾಯವಾಗಿ ಹಾಜರಾಗಬೇಕು, ಅಟೆಂಡ್ ಆಗ್ಲೇಬೇಕು ಕಂಪಲ್ಸರಿ. ಓಕೆನಾ? ನೋಡಿ, ಪಠ್ಯಕ್ರಮ ಯಾವ ರೀತಿ ಇರುತ್ತೆ, ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. GK ಪೇಪರ್ 1 ಫಸ್ಟ್ ಪೇಪರ್ 1 ಇದೆ, ಸಾಮಾನ್ಯ ಜ್ಞಾನ 100 ಮಾರ್ಕ್ಸ್ ಇರುತ್ತೆ. 1.5 ತಾಸು ಟೈಮ್, 1.5 ತಾಸು ಇರುತ್ತೆ. ಅದರಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ಬಂದಾಗ ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಇರುತ್ತೆ, ಸಾಮಾನ್ಯ ವಿಜ್ಞಾನ ಇರುತ್ತೆ, ಭೌಗೋಳಶಾಸ್ತ್ರ ಇರುತ್ತೆ, ಸಮಾಜಶಾಸ್ತ್ರ, ಸೋಷಿಯಲ್, ಜಿಯೋಗ್ರಫಿ, GK ನೋಡಿ, ಭಾರತೀಯ ಸಮಾಜ, ಅದರ ಬೆಳವಣಿಗೆ, ಇತಿಹಾಸ ಕೇಳ್ತಾರೆ. ಭಾರತ ಮತ್ತು ಕರ್ನಾಟಕ ಇತಿಹಾಸ, ಹೆಚ್ಚಿನ ಹೊತ್ತು ಕರ್ನಾಟಕ ಇತಿಹಾಸದ ಬಗ್ಗೆನೇ ಕೇಳ್ತಾರೆ. ಅದೇ ರೀತಿಯಾಗಿ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಹಾಯಿಸಿ ಅದ್ರ ಬಗ್ಗೆ ಕೇಳ್ತಾರೆ. ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಇಲ್ಲಿ ಬೌದ್ಧಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಅಬಿಲಿಟಿ, ಹೇಳಿಕೆಗಳಾಗಿರ್ಬೋದು, ಮೆಂಟಲ್ ಅಬಿಲಿಟಿ ಅದು ಕೇಳ್ತಾರೆ. ಸಂಸ್ಕೃತಿಗಳು ಎಲ್ಲವೂ ಕೇಳ್ತಾರೆ. ಭೂ ಸುಧಾರಣೆ, ಸಾಮಾಜಿಕ ಬದಲಾವಣೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಂತೆ ಎಕನಾಮಿಕ್ಸು, ಪಂಚಾಯತ್ ರಾಜ್ ಅಭಿವೃದ್ಧಿ ಸಂಸ್ಥೆ, ಸಹಕಾರ ಸಂಘಗಳು, ಮಿನಿಮಮ್ ಅಂದ್ರೆ ಒಂದು 8 ಕ್ವಶನ್ ರೈಸ್ ಆಗ್ಬೋದು, ನೆನಪಿರ್ಲಿ, ಎಲ್ಲವೂ ಕೇಳ್ತಾರೆ. ನೆಕ್ಸ್ಟ್ ಪೇಪರ್ 2 ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಸ್ಕೋರ್ಸ್ ಪೇಪರ್, ಸ್ಕೋರ್ಸ್ ಸಬ್ಜೆಕ್ಟ್ ನಿಮ್ಮ ಕೈಯಲ್ಲೇ ಇರುತ್ತೆ, ನೆನಪಿರ್ಲಿ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಇಲ್ಲಿ ಇವು ಅದು ಒಂದು ಸಮುದ್ರ ಇದ್ದಂತೆ GK, ಇದು ನಮ್ಮ ಕೈಯಲ್ಲಿ ಒಂದು ಒಂದು ಅಂಚಿನೊಳಗೆ ಇರುತ್ತೆ, ಇದು ದಡದೊಳಗೆ ಇರುತ್ತೆ. ಕನ್ನಡ ಗ್ರಾಮರು, ಇಂಗ್ಲಿಷ್ ಗ್ರಾಮರು, ಪ್ಯಾಸೇಜ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ. ಇವೆಲ್ಲವೂ ಕೇಳ್ಬಿಟ್ಟು ಇಲ್ಲಿ 35 ಕನ್ನಡ, 35 ಇಂಗ್ಲಿಷು, ಅದೇ ರೀತಿಯಾಗಿ 30 ಕಂಪ್ಯೂಟರ್, ಟೋಟಲ್ 100 ಇರುತ್ತೆ. ಇದು 2 ಅವರ್ ಅಂದ್ರೆ 2 ತಾಸು ಇರುತ್ತೆ. ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರುತ್ತೆ, ನೆನಪಿರ್ಲಿ. ಇಲ್ಲಿ ಇದು ಬಹಳ ಈಜಿ. ನಾನು ಒಂದು ಇಂಗ್ಲಿಷ್ ಬುಕ್ ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ, ಅದನ್ನು ಕೂಡ ಮೇ ಬಿ ಇನ್ನೊಂದು 2 ಮಂತ್ ಒಳಗಡೆ ನಾನು
ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ಕಳಿಸ್ತೇನೆ, ಡೋಂಟ್ ವೆರಿ. ಅವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದಾಗ, ಈಗ ಅಪ್ಲೈ ಮಾಡ್ತಾ ಇದ್ದೀವಿ, ಅಪ್ಲೈ ಮಾಡುವಾಗ ಎಕ್ಸಾಮ್ ಸೆಂಟರ್ ಆಪ್ಷನ್ಸ್ ಇಲ್ಲ. ಯಾಕಿಲ್ಲ ಅಂತಂದಾಗ ಅವರು ಏನೋ ಒಂದು ಕಾರಣದಿಂದ ಇದು ಮಾಡ್ತಾರೆ. ಏನಪ್ಪ ಏನಿಲ್ಲ, ಇಷ್ಟೇ. ಕೆಲವು ಅಭ್ಯರ್ಥಿಗಳು ಏನಪ್ಪ ಅಂತಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದ್ರೆ ದುಡ್ಡು ಕೊಟ್ಟು ಅದು ಏನೇನೋ ಸಮಸ್ಯೆ ಆಗೋದ್ರಿಂದ ಅವರೇ ಆಯ್ಕೆ ಮಾಡಿ ಡಿಸ್ಟಿಕ್ ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಈ ಡಿಸ್ಟಿಕ್ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಡಿಸ್ಟಿಕ್ದವರು ಬೇರೆ ಡಿಸ್ಟಿಕ್ ಹೋಗಿ ಎಕ್ಸಾಮ್ ಬರೀಬೋದು, ಯಾವ ಡಿಸ್ಟಿಕ್ ಆಗ್ತಾನೆ ಗೊತ್ತಿಲ್ಲ. ಆ ರೀತಿ ಮ್ಯೂಚುವಲ್ ಮಾಡ್ತಾನೆ, ಆ ಕಡೆ ಈ ಕಡೆ ಮಾಡಿ ಎಕ್ಸಾಮ್ ಸೆಂಟರ್ ಕೊಡ್ತಾನೆ. ಓಕೆನಾ. ನೆಕ್ಸ್ಟ್ ಪೋಸ್ಟ್ ಯಾವ ರೀತಿ ಇದೆ ನೋಡ್ರಿ. ಪೋಸ್ಟ್ಗಳು ನೋಡ್ರಿ, ಇಲ್ಲಿ ಪೋಸ್ಟ್ ಕೊಟ್ಟಿದ್ದೇನೆ. ಹೈದರಾಬಾದ್ ಕರ್ನಾಟಕ ವೃಂದದ 97 ಉದ್ಯೋಗಗಳು ವರ್ಗೀಕರಣ. ಇಲ್ಲಿ ಹೇಳಿದೆ ನಾನು ಏನಂತ ಹೇಳಿದೆ, ಜಿಲ್ಲಾವಾರು ನೇಮಕಾತಿ ಇರಲ್ಲ ಅಂತ ಹೇಳಿದೆ. ಎಸ್, ಟೋಟಲ್ ನಮಗೆ ರ್ಯಾಂಕಿಂಗ್ ತೆಗಿತೇನೆ. ಇಲ್ಲಿ ನೋಡಿ, ಟೋಟಲ್ ಮಹಿಳೆಯರಿಗೆ ಎಷ್ಟಿದೆ ನೋಡ್ರಿ, 32. ಇಲ್ಲಿ 17. ಒಟ್ಟು ಈ ತರ ನಮಗೆ 17, ಬಾಯ್ಸ್ 17, ಇಲ್ಲಿ 32. ಇಲ್ಲಿ ಗ್ರಾಮೀಣ ಎಷ್ಟಿದೆ ಅಂದ್ರೆ 25. ಇದ್ರಾಗ ಇಲ್ಲಿ ನೋಡಿ, ಇನ್ನೊಂದು ನೆನಪಿರ್ಲಿ, ಈಗ ಕ್ಲಾರಿಫೈ ಸಿಗುತ್ತೆ ನೋಡಿ ನಿಮಗೆ. ಇಲ್ಲಿ ಮಹಿಳೆಯರ ಪೋಸ್ಟ್ ಇದಾವಲ್ಲ 32, ಇವರು ಫಸ್ಟ್ ಇದರಲ್ಲಿ ಕಾಂಪಿಟೇಷನ್ ಮಾಡಲ್ಲ. ಇದರಲ್ಲಿ ಒಂದು ಸೆಕೆಂಡ್, ಇದರಲ್ಲಿ ಫಸ್ಟ್ ಇದರಲ್ಲಿ ಮಾಡ್ತಾರೆ ಮಹಿಳೆಯರು ಎಲ್ಲರೂ. ಇವರು ಫಸ್ಟ್ ಇದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ, ಇಷ್ಟು ಇದರಲ್ಲಿ ಮಾಡ್ತಾರೆ. ಒಂದು ವೇಳೆ ಇದ್ರಾಗ ಆಗಿಲ್ಲ ಅಂತಂದ್ರೆ ತಮ್ಮ ಕೋಟದಾಗ ಬೀಳ್ತಾರೆ, ಲೇಡೀಸ್ ರಿಸರ್ವ್ದಲ್ಲಿ ಬೀಳ್ತಾರೆ. ಇದರಲ್ಲಿ ಯಾರು ನಾವು ಮಾಡ್ಬೋದು, ಅವರು ಕೂಡ ಮಾಡ್ತಾರೆ. ಇದರಲ್ಲಿ ಅವ್ರು ಬರ್ತಾರೆ, ಆದ್ರೆ ಇದರಲ್ಲಿ ನಾವು ಹೋಗಕ್ಕಾಗಲ್ಲ, ನೆನಪಿರ್ಲಿ. ಓಕೆನಾ. ಇಲ್ಲಿ ಲೇಡೀಸ್ಗೆ ಎಷ್ಟು ಪೋಸ್ಟ್ ಇದ್ದಾವೆ, 32 ಇಲ್ಲಿದ್ದಾವೆ. ಇದರಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ನೋಡಿ, ಇಲ್ಲಿ 17 ಇದ್ದಾವೆ. ಇದರಲ್ಲಿ ಎಲ್ಲರೂ ಮಾಡ್ತಾರೆ, ಗ್ರಾಮೀಣದಲ್ಲಿ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಈ ಮಾಜಿ ಸೈನಿಕಿದ್ದರೆ ನಾವು ಮಾಡಕ್ ಬರಲ್ಲ. ಯೋಜನೆ ನಿರಸ್ತಿತರು 3 ಪೋಸ್ಟ್ ಇದ್ದಾವೆ. ಯೋಜನೆ 3 ಪೋಸ್ಟ್ ಇದ್ದಾವೆ. ಅಂಗವಿಕಲ ಒಂದ್ ವೇಳೆ ಸಿಗಲಿಲ್ಲ ಅಂದ್ರೆ ಅದು GM ಗೆ ಕನ್ವರ್ಟ್ ಆಗುತ್ತೆ, ನೆನಪಿರ್ಲಿ. ಕನ್ನಡ ಮಾಧ್ಯಮ 4 ಇದ್ದಾವೆ. ಆದರೆ ಇದನ್ನೇ ಗ್ರೂಪಿಗೆ ಬಂದಿದೆ, ಇನ್ನೊಮ್ಮೆ ಸೆಂಡ್ ಮಾಡ್ತೀನಿ, ಆದ್ರೆ ಅಲ್ಲಿ ನೋಡ್ಕೊಳ್ರಿ ನಿಮ್ಮ ಪೋಸ್ಟ್. ಟೋಟಲಿ ಎಷ್ಟಂದ್ರೆ 97 ಇದ್ದಾವೆ. ಇದೊಂದು ನೆನಪಿರ್ಲಿ. ಲೇಡೀಸಿಗೆ ಮಾತ್ರ ಡಬಲ್ ಬೆನಿಫಿಟ್ ಇದೆ. ಓಕೆನಾ. ಇಷ್ಟೆಲ್ಲ ನಾವು ನೋಡಿದ್ವಿ ಸ್ನೇಹಿತರೆ, ಇಷ್ಟೇ ನೆನಪಿರ್ಲಿ. ಯಾವುದೇ ಕಾರಣಕ್ಕೂ ಅವರು ಜಿಲ್ಲಾವಾರಿ ನೇಮಕ ಮಾಡ್ತಾ ಇಲ್ಲ. ಓಕೆನಾ. ಟೋಟಲ್ ರ್ಯಾಂಕ್ ವೈಸ್ ತೆಗಿತಾರೆ, ಅವಾಗ ನಮ್ಗೆ ಏನ್ ಮಾಡ್ತಾರೆ, ಇದು ಮಾಡಿ ಬಿಡ್ತಾರೆ, ರ್ಯಾಂಕಿಂಗ್ ಬಿಡ್ತಾರೆ, ಸೆಲೆಕ್ಷನ್ ಕೊಡ್ತಾರೆ. ನೆನಪಲ್ಲಿ ಎಲ್ಲವೂ ಡಾಕ್ಯುಮೆಂಟ್ಸ್ ರೆಡಿ ಇರಲಿ ನೋಡ್ರಿ ಸ್ನೇಹಿತರೆ. ಏನಪ್ಪಾ ಅಂತಂದಾಗ ನಿಮ್ಗೆ ಬಿಫೋರ್ ಅಂದ್ರೆ ಎಲ್ಲ ಈಗ ನಾವು ಏನು ಮಾಡ್ತಾ ಇದೀವಲ್ಲ, ಈಗ ಅಪ್ಲಿಕೇಶನ್ ಇವತ್ತು ಆಗ್ತಾ ಇದೀವಿ ಅಂದ್ರೆ ಅಪ್ಲಿಕೇಶನ್ ಹಾಕುವ ಹಿಂದಿನ ದಿನ ಎಲ್ಲವೂ ರೆಡಿ ಇರ್ಬೇಕು. ಅಪ್ಲಿಕೇಶನ್ ಇನ್ಕಮ್ ಕ್ಯಾಸ್ಟ್ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಇವೆಲ್ಲವೂ ಕೂಡ ಇರಬೇಕು. ಇಲ್ಲಾಂದ್ರೆ ಅಲ್ಲಿ ನಾಳೆ ಸೆಲೆಕ್ಷನ್ ಆಯ್ತಂದ್ರೆ ಸಮಸ್ಯೆ ಆಗ್ಬಾರ್ದು. ಓಕೆನಾ. ಜಿಲ್ಲಾವಾರು ನೇಮಕಾತಿ ಆಗುತ್ತೆ, ಗ್ರೂಪ್ ಸಿ ಇರುತ್ತೆ, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ, ಅದೊಂದು ನೆನಪಿರಲಿ ಸ್ನೇಹಿತರೆ. ಓಕೆನಾ. ಮತ್ತೆ ನಿಮ್ಗೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ, ಕ್ವಶನ್ ಪೇಪರ್ ರೆಡಿ ಇದ್ದಾವೆ, ಅವನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಅದೊಂದು ನೆನಪಿರಲಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನಾಳೆನೇ ನಿಮಗೆ ಒಂದು 3 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವು ಏನಪ್ಪಾ ಅಂತಂದಾಗ ಕ್ವಶನ್ ಪೇಪರ್ ಬಿಡಿಸಿದ್ದು, PDO ಆಯ್ತು, VA ಆಯ್ತು, ಇನ್ನೊಂದು ನೆನಪಲ್ಲಿ VA PDO 2 ಸಿಲೆಬಸ್ ಸೇಮ್ ಇರೋದ್ರಿಂದ ನಿಮಗೆ ಮತ್ತೆ ಏನಪ್ಪಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹೌದಾ.
ಓಕೆ, ನೆನಪಿರ್ಲಿ ಸ್ನೇಹಿತರೆ, ನನ್ನಿಂದ ಓದೋಕ್ಕಾಗಲ್ಲ, ಹೆಂಗಪ್ಪ ಓದೋದು ಅನ್ನೋದನ್ನ ತಲೆಯಿಂದ ತೆಗೆದಾಕ್ರಿ. ಯಾಕಂತಂದ್ರೆ ಮತ್ತೆ ನೇಮಕಾತಿ ಯಾವಾಗ ಆಗ್ತಾವೋ ಗೊತ್ತಿಲ್ಲ. 2017ರಲ್ಲಿ ನೇಮಕಾತಿ ಆಗಿದ್ದು PDO, ಇನ್ನೂವರೆಗೂ ಆಗಿಲ್ಲ. 7 ವರ್ಷದ ನಂತರ PDO ನೇಮಕಾತಿ ಆಗ್ತಾ ಇದೆ. ಮತ್ತೆ ಯಾವಾಗ ಆಗುತ್ತೋ ಯಾರಿಗ್ ಗೊತ್ತು. ಗಾಳಿ ಬಿಟ್ಟಾಗ ತೂರ್ಕೋ ಅಂತ ಇರುತ್ತೆ. ಆ ಮಾತಿನಂತೆ ನಾವು ಹೋಗ್ಲೇಬೇಕು, ಇಲ್ಲವಾದ್ರೆ ನಮ್ಮ ಲೈಫ್ ತುಂಬಾನೇ ಕಷ್ಟ ಅನ್ಸುತ್ತೆ. ನೋಡ್ರಿ, ಮನೆ ಮಠ ಬಿಟ್ಟು ಬಂದಿರ್ತಾರೆ, ಧಾರವಾಡ ಆಗ್ಲಿ ಬಿಜಾಪುರ ಆಗ್ಲಿ ಎಲ್ಲೋ ಒಂದು ರೂಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದೇನಾಗುತ್ತಂದ್ರೆ ಈವ್ನಿಂಗ್ ಆಗ್ಲಿ ಮಾರ್ನಿಂಗ್ ಆಗ್ಲಿ ತಿನ್ನಕ್ಕೆ ಏನಾದ್ರೂ ತಿನ್ಬೇಕು ಅನಿಸ್ತಿರುತ್ತೆ, ಕೈಯಲ್ಲಿ ದುಡ್ಡಿರಲ್ಲ. ಯಾಕಂತಂದ್ರೆ ಅಷ್ಟು ಕಷ್ಟ ಆಗಿರುತ್ತೆ. ಮನೆಯಿಂದ ಬಂದಿರ್ತಾರೆ, ಮನೆಯಲ್ಲಿ ಕೊಟ್ಟು ಕೊಟ್ಟು ಸಾಕಾಗಿರುತ್ತೆ, ಸಾಕ್ ಬಂದ್ಬಿಡು ಅಂತ ಇರ್ತಾರೆ. ಆದ್ರೆ ಮನಸ್ಸು ಕೇಳ್ಬೇಕಲ್ಲ, ಯಾವ್ದಾದ್ರು ಒಂದು ಗೌರ್ಮೆಂಟ್ ನೌಕರಿ ತಗೋಬೇಕು ಅನ್ನೋದು ಆಸೆ ಇರುತ್ತೆ, ಹೌದಿಲ್ವಾ? ಅದಕ್ಕಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ರಿ. ಮಾಡಿದಿರಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ, ಹಾರ್ಡ್ ವರ್ಕ್ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಇರಲಿ. ಓದ್ತೀನಿ ಬಾ ಅಂತೇಳಿ ಒಂದು ದೊಡ್ಡ ದೊಡ್ಡ ಗ್ರಂಥಗಳು ಅಂತ ಬುಕ್ಗಳು ತಂದ್ಬಿಟ್ಟು ಓದೋದಲ್ಲ, ಅದರಲ್ಲಿ ಸ್ಮಾರ್ಟ್ ಆಗಿರ್ಬೇಕು. ಅಂದ್ರೆ ಹೆಂಗಪ್ಪ ಅಂತಂದಾಗೆ ನೋಡಕ್ಕೆ ಅದು ಚಂದ ಇದ್ರೆ ಸಾಲದು, ಅದರೊಳಗೆ ಟಾಪಿಕ್ ಇರಬೇಕು, ಮೇನ್ ಟಾಪಿಕ್. ಫಸ್ಟ್ ನೀವು 6 to 12 ವರೆಗೂ ಟೆಕ್ಸ್ಟ್ ಬುಕ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಕವರ್ ಮಾಡ್ರಿ. ಅದಾದ ನಂತರ ನೀವೇನ್ ಮಾಡ್ತೀರಿ ಅಂದ್ರೆ ರೆಫರ್ಸ್ ಅಂದ್ರೆ ಒಂದು ಕೆಲವು ಬುಕ್ಗಳು ಚೆನ್ನಾಗಿದ್ದಾವೆ ಅಂತ ಬುಕ್ಗಳನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಅಂತ ಕಾಮೆಂಟ್ಸ್ ಹಾಕ್ರಿ, ನಿಮ್ಗೆ ಯಾವ ನೋಟ್ಸ್ ಬೇಕೋ ಅವನು ಕೂಡ ನಾನು ಸೆಂಡ್ ಮಾಡ್ತೀನಿ. ಡೋಂಟ್ ವರಿ, ನನ್ನ ಹತ್ರ ಎಲ್ಲವೂ PDF ನೋಟ್ಸ್ ಇದ್ದಾವೆ, ಅವು ಗ್ರೂಪಿಗೆ ಹಾಕ್ತಾ ಇರ್ತೀನಿ, ನೋಡ್ರಿ. ಉಚಿತವಾಗಿ ಏನು ₹1 ದುಡ್ಡು ತಗೊಳ್ತಾ ಇಲ್ಲ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಆಗಿ ಮತ್ತು ಶೇರ್ ಮಾಡಿ ಅನ್ನೋದಷ್ಟೇ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.